ಹೆಲೋ ಸ್ಟೂಡೆಂಟ್ಸ್, ಕೆ ಸಿ ಟಿ ವಿದ್ಯಾರ್ಥಿಗಳಿಗೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಈಗ ಕೆ ಸಿ ಟಿ ರಿಸಲ್ಟು ಸಹ ಅನೌನ್ಸ್ ಆಗಿದೆ. ಎಲ್ಲ ವಿದ್ಯಾರ್ಥಿಗಳು ಸಹ ಕೆ ಸಿ ಟಿ ಕೌನ್ಸ್ಲಿಂಗ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಇದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ರಾ. ಸೊ ಈ ವಿಡಿಯೋದಲ್ಲಿ ನಾವು ನಿಮ್ಮ ರಿಸಲ್ಟ್ನ ನಂತರ ಆ್ಯಂಡ್ ಕೆ ಸಿ ಟಿ ಕೌನ್ಸ್ಲಿಂಗಿಂತ ಮೊದಲು ಯಾವ ಪ್ರೋಸೆಸ್ ಇರುತ್ತೆ ಅದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊತಿದ್ದೀವಿ. ಸೊ ಮೊದಲಿಗೆ ರಿಸಲ್ಟ್ ಆದಮೇಲೆ ನಿಮ್ಮ ಕೌನ್ಸ್ಲಿಂಗಿಂತ ಮುಂಚೆ ಇನ್ನೂ ಹಲವಾರು ಪ್ರೋಸೆಸ್ಗಳು ಆಗಬೇಕಾಗಿರುತ್ತೆ. ಸೊ ಇನ್ನು ಯಾವ್ಯಾವ ಪ್ರೋಸೆಸ್ ಬಾಕಿ ಇದೆ ಅಂತಂದರೆ, ನಿಮ್ಮ ಫೀಸ್ ಸ್ಟ್ರಕ್ಚರ್ ಮತ್ತು ಸೀಟ್ ಮ್ಯಾಟ್ರಿಕ್ಸ್ಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಕೆ ಎ ಕಡೆಯಿಂದ ಅಫಿಷಿಯಲ್ ಆಗಿ ಅಪ್ಡೇಟನ್ನು ತಿಳಿಸ್ತಾರೆ. ಸೊ ಅದಾದಮೇಲೆ ಕೌನ್ಸ್ಲಿಂಗನ್ನು ಸ್ಟಾರ್ಟ್ ಮಾಡ್ತಕ್ಕಂಥದ್ದು. ಸೊ ಈಗ ಮೊದಲಿಗೆ ಏನಿದು ಫೀಸ್ ಸ್ಟ್ರಕ್ಚರ್ನ ಬಗ್ಗೆ ಈಗ ನಾವು ತಿಳ್ಕೊತಾ ಹೋಗೋಣ. ಫೀಸ್ ಸ್ಟ್ರಕ್ಚರ್ ಅಂತಂದರೆ ಈ ವರ್ಷ ಅಂತಂದು 2025ರಲ್ಲಿ ಯಾವ ಕೋರ್ಸ್ಗೆ ಎಷ್ಟು ಫೀಸ್ ಇರುತ್ತೆ ಅದನ್ನು ಅಫಿಷಿಯಲ್ ಆಗಿ ತಿಳಿಸಿರ್ತಾರೆ. ಅದನ್ನೇ ನಾವು ಫೀಸ್ ಸ್ಟ್ರಕ್ಚರ್ ಅಂತ ಹೇಳಿ ಕರೆಯಲಾಗುತ್ತೆ. ಪ್ರತಿ ಕೋರ್ಸ್ಗೂ ಸಹ ಅಫಿಷಿಯಲ್ ಆಗಿ ತಿಳಿಸ್ತಾರೆ ಎಷ್ಟು ಫೀಸ್ ಇರುತ್ತೆ ಅಂತ ಹೇಳಿ. ಅದನ್ನು ಫೀಸ್ ಸ್ಟ್ರಕ್ಚರ್ ಅಂತ ಹೇಳಿ ಕರಿಬೇಕಾಗಿರುತ್ತೆ. ಅದಾದಮೇಲೆ ಸೊ ನಿಮಗೆ ಸೀಟ್ ಮ್ಯಾಟ್ರಿಕ್ಸನ್ನು ಬಿಡುಗಡೆ ಮಾಡ್ತಾರೆ. ಏನಿದು ಸೀಟ್ ಮ್ಯಾಟ್ರಿಕ್ಸ್ ಅಂತಂದರೆ, ಈಗ ಒಂದು ಕೋರ್ಸಿಗೆ ಅಥವಾ ಒಂದು ಬ್ರ್ಯಾಂಚಿಗೆ ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ಗಳಿದೆ ಅದನ್ನು ತಿಳಿಸಿರ್ತಾರೆ. ಓಕೆನಾ, ಎಲ್ಲ ಕಾಲೇಜಸ್ಗಳಲ್ಲೂ ಸಹ ತಿಳಿಸಿರ್ತಾರೆ. ಸೊ ಅದನ್ನು ಅಫಿಷಿಯಲ್ ಆಗಿ ನಮ್ಮ ಕೆ ಎ ಕಡೆಯಿಂದ ತಿಳಿಸ್ತಾರೆ ಸೀಟ್ ಮ್ಯಾಟ್ರಿಕ್ಸ್ ಅಂತ ಹೇಳಿ. ಸೊ ಅದರಲ್ಲಿ ಕ್ಯಾಟಗರಿ ವೈಸ್ ಎಷ್ಟು ಸೀಟ್ಸ್ ಇರುತ್ತೆ, ರಿಸರ್ವ್ಡ್ ಸೀಟ್ಸ್ಗಳು, ಇದನ್ನೆಲ್ಲ ನಾವು ತಿಳ್ಕೊಬೋದಾಗಿರುತ್ತೆ ಆ ಒಂದು ಸೀಟ್ ಮ್ಯಾಟ್ರಿಕ್ಸ್ನ ಮುಖಾಂತರ. ಓಕೆನಾ, ಸೊ ಅದಾದಮೇಲೆ ಕೌನ್ಸ್ಲಿಂಗ್ ಅನ್ನೋದನ್ನ ಸ್ಟಾರ್ಟ್ ಮಾಡ್ತಕ್ಕಂಥದ್ದು. ಸೊ ಕೌನ್ಸ್ಲಿಂಗಿಂತ ಮುಂಚೆ ಗೊತ್ತಾಯ್ತಲ್ಲ, ಇನ್ನು ಸೀಟ್ ಮ್ಯಾಟ್ರಿಕ್ಸ್ ಮತ್ತು ಫೀಸ್ ಸ್ಟ್ರಕ್ಚರ್ ಎಲ್ಲ ಬರಬೇಕಾಗಿರತ್ತಾ. ಸೊ ವೆಯ್ಟ್ ಮಾಡ್ತೀರಿ. ಅಫಿಷಿಯಲ್ ಆಗಿ ಸೀಟ್ ಮ್ಯಾಟ್ರಿಕ್ಸ್ ಮತ್ತು ಫೀಸ್ ಸ್ಟ್ರಕ್ಚರ್ನೆಲ್ಲ ಅನೌನ್ಸ್ ಮಾಡಿದ ತಕ್ಷಣ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತೀನಿ. ಆ್ಯಂಡ್ ಈಗಾಗಲೇ ನಿಮಗೆ ಗೊತ್ತಿರತಕ್ಕಂತಹ ಮಾಹಿತಿಯ ಪ್ರಕಾರ ಈ ವರ್ಷ ಕಂಬೈನ್ ಕೌನ್ಸ್ಲಿಂಗ್ ನಡೀತಿದೆ ಕೆ ಸಿ ಟಿ ಮತ್ತು ನೀಟ್ ವಿದ್ಯಾರ್ಥಿಗಳಿಗೆ. ಓಕೆನಾ, ಸೊ ಮೇ ಬಿ ಯಾವಾಗ ನಿಮ್ಮ ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗ್ಬೋದು ಅಂತಂದರೆ, ಇದೇ ತಿಂಗಳು ಕೊನೆಯ ವಾರದಲ್ಲಿ ನಿಮ್ಮ ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗ್ತಕ್ಕಂಥ ಚಾನ್ಸಸ್ ಇರ್ತಕ್ಕಂಥದ್ದು. ಓಕೆನಾ, ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಾನೆ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ, ಸೊ ಥ್ಯಾಂಕ್ ಯು, ಬಾಯ್.